ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. 1.5 ಗಂಟೆ ಕಾಲ ಬಜೆಟ್ ಮಂಡನೆ ಮಾಡಲಾಗಿದ್ದು, ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಹಲವು ವಸ್ತುಗಳ ಬೆಲೆಯಲ್ಲಿ ಏರಿಕೆ ಇಳಿಕೆಯ ವ್ಯತ್ಯಾಸ ಕಂಡು ಬಂದ್ರೆ, ಅದೇ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯ ಬಳಿಕ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಚಿನ್ನ, ಬೆಳ್ಳಿ, ಸ್ಟಾಕ್ಸ್ಗಳ ಪಾತಾಳಕ್ಕೆ ಕುಸಿದಿದೆ. ಈ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. 53.8 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆ. 9ನೇ ಬಾರಿಗೆ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ. 1.5 ಗಂಟೆ ಕಾಲ ಬಜೆಟ್ ಮಂಡನೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 9ನೇ ಬಾರಿಗೆ 2026-27ನೇ ಸಾಲಿನ ಬರೋಬ್ಬರಿ 53.8 ಲಕ್ಷ ಕೋಟಿಯ ಬೃಹತ್ ಗಾತ್ರದ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಕರ್ತವ್ಯ ಭವನದಲ್ಲಿ ಸಿದ್ಧಪಡಿಸಿದ ಮೊದಲ ಬಜೆಟ್ನತ್ತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ರು. 1.5 ಗಂಟೆಗಳ ಕಾಲ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದ್ದು, ಬಜೆಟ್ ಮಂಡನೆ ಮಾಡ್ತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಜೆಟ್ ಮಂಡನೆ ಆರಂಭದಿಂದಲೂ ಷೇರು ಮಾರುಕಟ್ಟೆ ಕುಸಿತ ಕಂಡು ಬಂದಿದ್ದು, ಕೇವಲ 30 ನಿಮಿಷದಲ್ಲಿ 13 ಲಕ್ಷ ಕೋಟಿ ನಷ್ಟ ಕಂಡು ಬಂದಿದೆ. ಚಿನ್ನ, ಬೆಳ್ಳಿ, ಸ್ಟಾಕ್ಸ್ಗಳು ಪಾತಾಳಕ್ಕೆ. ಚಿನ್ನ, ಬೆಳ್ಳಿ ದರದಲ್ಲಿ ಮತ್ತಷ್ಟು ಇಳಿಕೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಂತೆ ಚಿನ್ನ ಹಾಗೆ ಬೆಳ್ಳಿಯ ಸ್ಟಾಕ್ಸ್ಗಳು ಏಕಾಏಕಿ ಪಾತಾಳಕ್ಕೆ ಕುಸಿದಿದೆ. ನಿರಂತರವಾಗಿ ಏರಿಕೆ ಕಂಡಿದ್ದ ಚಿನ್ನ, ಬೆಳ್ಳಿ ದರ ನಿನ್ನೆಯಷ್ಟೇ ಭಾರೀ ಪ್ರಮಾಣದ ಕುಸಿತ ಕಂಡಿತ್ತು. ಇದರ ಬೆನ್ನಲ್ಲೇ ಇದೀಗ ಬಜೆಟ್ ಮಂಡನೆ ಬಳಿಕ ಚಿನ್ನ, ಬೆಳ್ಳಿ, ಸ್ಟಾಕ್ಸ್ಗಳು ಪಾತಾಳಕ್ಕೆ ಕುಸಿದಿದ್ದು, ಚಿನ್ನ, ಬೆಳ್ಳಿ ದರ ಮತ್ತಷ್ಟು ಕುಸಿತ ಕಾಣುವ ಸಾಧ್ಯತೆ ಇದೆ. ಕೇಂದ್ರ ಬಜೆಟ್ನಲ್ಲಿ ಯಾರಿಗೆ ಬಂಪರ್, ಯಾವುದು ಅಗ್ಗ, ಯಾವುದೆಲ್ಲ ದುಬಾರಿ. ಕೇಂದ್ರ ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಕಂಡಿದ್ರೆ, ಸಿಗರೇಟು, ಮದ್ಯ, ಬೀಡಿ ಮಾತ್ರ ಮತ್ತಷ್ಟು ದುಬಾರಿ ಆಗಿದೆ. ಹಾಗಾದ್ರೆ ಯಾವುದೆಲ್ಲ ವಸ್ತುಗಳು ಅಗ್ಗವಾಗಿದೆ, ಯಾವುದೆಲ್ಲ ದುಬಾರಿ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವುದೆಲ್ಲ ಅಗ್ಗ? ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆ ಇಳಿಕೆ ಆಗಿದ್ದು, ಮೆಡಿಸಿನ್, ಸೋಲಾರ್, ಸಮುದ್ರ ಆಹಾರ, ಬ್ಯಾಟರಿ, ಕ್ರೀಡಾ ಸಾಮಗ್ರಿಗಳ ಬೆಲೆ ಇಳಿಕೆ ಆಗಿದೆ. ಇನ್ನು ವಿದೇಶಿ ಶಿಕ್ಷಣ, ವಿದೇಶಿ ಚಿಕಿತ್ಸೆ, ಚರ್ಮ ಉತ್ಪನ್ನ, ಮೊಬೈಲ್, ಕ್ಯಾನ್ಸರ್ ಔಷಧಿ, ಪಾದರಕ್ಷೆ ಜೊತೆಗೆ ಟ್ಯಾಬ್ ಫೋನ್ಗಳ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ಯಾವುದೆಲ್ಲ ದುಬಾರಿ? ಸಿಗರೇಟ್ ಏರಿಕೆ ಆಗಿದೆ. ಬಜೆಟ್ನಲ್ಲಿ ಕೆಲವು ವಸ್ತುಗಳು ಸಿಕ್ಕಾಪಟ್ಟೆ ಏರಿಕೆ ಆಗ್ಬಿಟ್ಟಿದೆ. ವಿದೇಶಿ ಮದ್ಯ, ಪಾನ್ ಮಸಾಲ, ಐಷಾರಾಮಿ ವಾಚ್ಗಳ ಬೆಲೆಯಲ್ಲಿ ಏರಿಕೆ ಆಗಿದೆ. ಆದಾಯ ತೆರಿಗೆಯಲ್ಲಿ ಬದಲಾವಣೆ ಇಲ್ಲ. ಹಿಂದಿನ ವರ್ಷದ ಆದಾಯ ತೆರಿಗೆ ಯಥಾಸ್ಥಿತಿ. ಈ ಬಾರಿಯ ಬಜೆಟ್ನಲ್ಲಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ವೈಯಕ್ತಿಕ ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದ್ದು, ಹಿಂದಿನ ವರ್ಷದಂತೆ 12 ಲಕ್ಷದವರೆಗೆ ನೋ ಟ್ಯಾಕ್ಸ್ ಮುಂದುವರಿಕೆ ಆಗಿದೆ. ಇನ್ನು ಈ ವರ್ಷ ಹೊಸ ಆದಾಯ ತೆರಿಗೆ ಕಾನೂನು ಘೋಷಣೆ ಮಾಡಲಾಗಿದ್ದು, ಏಪ್ರಿಲ್ನಿಂದಲೇ ಹೊಸ ಕಾನೂನು ಜಾರಿಯಾಗಲಿದೆ. ಜಿಎಸ್ಟಿ ಸರಳೀಕರಣ ಘೋಷಿಸಿದ ನಿರ್ಮಲಾ ಸೀತಾರಾಮನ್ ಅಪಘಾತ ವಿಮೆ ಹಣಕ್ಕೆ ಯಾವುದೇ ತೆರಿಗೆ ವಿಧಿಸಿಲ್ಲ. ವಿದೇಶ ಪ್ರವಾಸದ ವೆಚ್ಚ ಇಳಿಕೆ. ಐಟಿ ರಿಟರ್ನ್ಸ್ಗೆ ಜುಲೈ 31ರವರೆಗೆ ಅವಕಾಶ ನೀಡಲಾಗಿದೆ. ಜೊತೆಗೆ ತೆರಿಗೆ ಬಾಕಿ ಉಳಿಸಿಕೊಂಡ್ರೆ 100% ಹೆಚ್ಚು ದಂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಟ್ಟಾರೆ ಹಲವು ನಿರೀಕ್ಷೆಯನ್ನ ಮೂಡಿಸಿದ್ದ ಕೇಂದ್ರ ಬಜೆಟ್ ಅಳೆದು ತೂಗಿ ಕೆಲ ರಾಜ್ಯಗಳ ಚುನಾವಣೆ ಲೆಕ್ಕಾಚಾರದ ಮೇಲೇನೆ ಬಜೆಟ್ ಅನ್ನ ಮಂಡಿಸಲಾಗಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬ್ಯೂರೋ ರಿಪೋರ್ಟ್, TV5 ಕನ್ನಡ, ಬೆಂಗಳೂರು.